ಇನ್ನು ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಶಿವರಾತ್ರಿ ಸಂಭ್ರಮ. ನಂಜುಂಡೇಶ್ವರನಿಗೆ ವಿಶೇಷ ಪೂಜಾ ಕೈಂಕರ್ಯ ನೆರವೇರ್ತಾ ಇದೆ. ರುದ್ರಾಭಿಷೇಕ, ಕುಂಕುಮಾರ್ಚನೆ, ವಿವಿಧ ದ್ರವ್ಯದಿಂದ ಅಭಿಷೇಕವನ್ನ ಮಾಡಲಾಗ್ತಾ ಇದೆ. ಸರತಿ ಸಾಲಿನಲ್ಲಿ ನಿಂತು ನಂಜುಂಡೇಶ್ವರನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ ಭಕ್ತರು. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಶಿವರಾತ್ರಿ ಸಂಭ್ರಮ ಮೇಳೈಸಿದೆ. ನಾಡಿನೆಲ್ಲೆಡೆ ಇವತ್ತು ಮಹಾಶಿವರಾತ್ರಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಮೈಸೂರಿನ ಅರಮನೆಯ ಆವರಣದಲ್ಲಿರುವಂತಹ ತ್ರಿಲೇಶ್ವರ ದೇವಾಲಯದಲ್ಲೂ ಕೂಡ ಇವತ್ತು ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದೆ. ನನಗೆ ಸದ್ಯ ದೇವಾಲಯದ ಆವರಣದ ಒಳಭಾಗದಲ್ಲಿದ್ದೇನೆ. ಈಗಾಗಲೇ ಸರತಿ ಸಾಲಲ್ಲಿ ಇವತ್ತು ಭಕ್ತಾದಿಗಳು ಶಿವಲಿಂಗನ ದರ್ಶನ ಮಾಡ್ತಾ ಇದ್ದಾರೆ. ಶಿವರಾತ್ರಿ ಹಬ್ಬದಂದು ಶಿವನ ದರ್ಶನ ಮಾಡಿದರೆ ನಿಜಕ್ಕೂ ಕೂಡ ಸಾಕಷ್ಟು ಒಳ್ಳೆಯದಾಗುತ್ತೆ ಎನ್ನುವಂತಹ ನಂಬಿಕೆಗಳಿದೆ. ಚಿನ್ನದ ಕೊಳಗವನ್ನ ಧಾರಣೆ ಮಾಡಲಾಗಿದೆ. ಶಿವಲಿಂಗಕ್ಕೆ ಚಿನ್ನದ ಮುಖವಾಡಲಾಗಿದೆ. ನಂತರದಲ್ಲಿ ನಿಜಕ್ಕೂ ಕೂಡ 1952ರಲ್ಲಿ ಏನು ಜಯಚಾಮರಾಜೇಂದ್ರ ಒಡೆಯರವರು ಈ ಒಂದು ದೇವಾಲಯಕ್ಕೆ ಏನು ಶ್ರೀಕಂಠ ನರಸಿಂಹ ಒಡೆಯರವರು ಹುಟ್ಟಿದ ನೆನಪಿನಾರ್ಥವಾಗಿ ಕೊಟ್ಟಂತಹ ಕಾಳಿಗೆ ಹರಕೆಯ ರೂಪದಲ್ಲಿ ಕೊಟ್ಟಿರುವಂತಹ ಚಿನ್ನದ ಮುಖವಾಡ ಇದು. ವರ್ಷಕ್ಕೆ ಒಂದು ಬಾರಿಯಷ್ಟೇ ಈ ಒಂದು ಮುಖವಾಡವನ್ನ ಧಾರಣೆ ಮಾಡಲಾಗುತ್ತೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಈಗಾಗಲೇ ಚಿನ್ನದ ಕೊಳಗ ಏನಿದೆ ಅದರ ಮೇಲ್ಭಾಗದಲ್ಲಿ ಗಂಗೆಯ ಒಂದು ಫೋಟೋ ಇದಿರುವಂತ ಜೊತೆಗೆ ಅದರ ಪಕ್ಕದಲ್ಲಿರುವಂತದ್ದು ಕೂಡ ಏನೊಂದು ಅರ್ಧ ಚಂದ್ರವನ್ನು ಕೂಡ ಬೆಳ್ಳಿಯ ಇದರಲ್ಲಿ ಮಾಡಿರುವಂತದ್ದು ಬಹಳ ವಿಶೇಷದಲ್ಲಿ ಕೂಡಿರುವಂತಹ ಚಿನ್ನದ ಮುಖವಾಡ ಇದು. ಈಗಾಗಲೇ ಗಂಗೆಯ ಪ್ರತಿಮೆಯನ್ನು ಕೂಡ ಮೇಲ್ಭಾಗದಲ್ಲಿ ಶಿವನ ಮೇಲ್ಭಾಗದಲ್ಲಿ ಇಡಲಾಗಿದೆ. ಜೊತೆಗೆ ಸುತ್ತಲೂ ಕೂಡ ವಿಶೇಷವಾದಂತಹ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ. ಇನ್ನು ಇವತ್ತಿನ ಪೂಜೆಯ ಬಗ್ಗೆ ಎಲ್ಲದರ ಬಗ್ಗೆ ಮಾತಾಡೋಕೆ ಜೊತೆಗೆ ದೇವಾಲಯದ ಅರ್ಚಕರಾದ ಸ್ಕಂದ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳು, ಇವತ್ತು ಏನೇನು ಪೂಜೆಗಳು ನೆರವೇರುತ್ತೆ ಇವತ್ತು? ವಾಗರ್ತಾಯೋ ಸಂಪ್ರಪ್ತೋ ವಾಗರ್ತ ಪ್ರತಿಪತ್ತಯೇ ಜಗತ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರು. ವಿಶೇಷವಾಗಿ ಮೈಸೂರಿನಲ್ಲಿ ಶಿವರಾತ್ರಿ ವಿಶೇಷ. ಅದರಲ್ಲೂ ಅರಮನೆ ಕೋಟೆಯಲ್ಲಿರತಕ್ಕಂಥ ತ್ರಿನೇಶ್ವರನ ದರ್ಶನ ಬಹಳ ಪುಣ್ಯಕರವಾದದ್ದು. ರಾಮಾಯಣ ಕಾಲದಲ್ಲಿ ರಾಮನಿಗೆ ಲಂಕೆಗೆ ಹೋಗಲಿಕ್ಕೆ ಅಂಜುಮಂತನಿಗೆ ದಾರಿಯನ್ನು ಹೇಳಿದ ಜಾಗ ಇದು. ಈ ಕ್ಷೇತ್ರದಲ್ಲಿ ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಳಿಗ್ಗೆ ತ್ರಿನೇಶ್ವರ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಲಘುನ್ಯಾಸಪೂರ್ವಕವಾಗಿ ಏಕವಾರ ರುದ್ರಾಭಿಷೇಕ ಆಗಿ ದೀಪಾರಾಧನೆಗಳಾಗಿದೆ. ಇಂದಿನ ನಿತ್ಯ ಪೂಜೆ ಆಗಿದೆ. ಸಂಜೆ 4:15ರಿಂದ ಜಾವಗಳ ಪೂಜೆ ಮುಖ್ಯ ಶುರುವಾಗುತ್ತೆ. ಶಿವರಾತ್ರಿಯಲ್ಲಿ ರಾತ್ರಿ ಕಾಲ 12 ಗಂಟೆ ಕಾಲದಲ್ಲಿ ಮೂರು ಭಾಗವನ್ನಾಗಿ 4 ಭಾಗ ಮಾಡಿದಾಗ 3 ಗಂಟೆ ಬೀಳುತ್ತೆ. ಅಂದ್ರೆ 4 ಜಾವಗಳ ಪೂಜೆ ವಿಶೇಷವಾಗುತ್ತೆ. ವಿಶೇಷವಾದ ಪೂಜೆ ನಡೆಯುತ್ತೆ. ಇವತ್ತು ಮನೆಯಲ್ಲಿ ಪೂಜೆ ಮಾಡುವಂತವ್ರು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತ? ಈಶ್ವರನಿಗೆ ಮುಖ್ಯವಾಗಿ ಪ್ರೀತವಾದಂತದ್ದು ಬಿಲ್ವಪತ್ರೆ. ಈಶ್ವರನಿಗೆ ನಿಮ್ಮ ಮನೆಯಲ್ಲಿ ಹೇಗೆ ಶಕ್ತಿ ಇದೆಯೋ ಆ ರೀತಿಯಾಗಿ ಈಶ್ವರನಿಗೆ ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡಿದ್ರೆ ಸಾಕಂತೆ ಭಗವಂತ ಒಲ್ದು ಬಿಡ್ತಾನೆ. ಆ ಈಶ್ವರನಿಗೆ ಯಾವ ಪತ್ರೆ ಆಗುತ್ತೋ ಆ ಪತ್ರೆಯಲ್ಲಿ ಈಶ್ವರನನ್ನ ಅರ್ಚನೆ ಮಾಡಿ, ಕೈಲಾದ್ರೆ ಹಾಲು, ಇಲ್ಲ ಬರೀ ನೀರಿನಿಂದಲೇ, ನೀರು ಸಹ ಈಶ್ವರನ ಪ್ರೀತಿ. ಯಾವುದು ನಮಗೆ ಭಕ್ತಿಯಿಂದ ಏನನ್ನು ಸಮರ್ಪಣೆ ಮಾಡ್ತೀವೋ ಭಗವಂತ ಅದನ್ನು ತಗೋತಾನೆ. ನಮ್ಮ ಕೈಲಾದ ಶಕ್ತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಪೂಜೆ ಮಾಡಿದ್ರು ಭಗವಂತ ತಗೋತಾನೆ. ಈ ಅರಮನೆ ಆವರಣದಲ್ಲಿರುವಂತಹ ತ್ರಿಲೇಶ್ವರ ದೇವಾಲಯದ ಇತಿಹಾಸದ ಬಗ್ಗೆ ಹೇಳೋದಾದ್ರೆ, ಇದು ಪೂರ್ವದಲ್ಲಿ ನಾವು ಓದಬೇಕಾದ್ರೆ ರಾಮಾಯಣ ಕಾಲಕ್ಕೆ ಹೋಗ್ಬೇಕಾಗತ್ತೆ. ರಾಮಾಯಣ ಕಾಲದಲ್ಲಿ ತೃಣಬಿಂದು ಮಹರ್ಷಿಗಳು ಎಂಬತಕ್ಕಂಥ ಉಲ್ಲೇಖ ಬರುತ್ತೆ. ಆನಂದ ರಾಮಾಯಣ ಗ್ರಂಥದಲ್ಲಿ ನಮಗೆ ಅವರ ಆಧಾರ ಸಿಗುತ್ತೆ. ಅದರ ಪ್ರಕಾರವಾಗಿ ಅವರು ಈ ದೊಡ್ಡ ಕೆರೆ ಏನಿದೆಯೋ ಆ ಕೆರೆಯಲ್ಲಿ ಅವರು ಆಶ್ರಯ ತಗೊಂಡು ಈಶ್ವರನ ಸಾಕ್ಷಾತ್ಕಾರ ಪಡ್ಕೊಂಡಿರ್ತಾರೆ. ಅವರು ಲಂಕೆಗೆ ಹನುಮಂತ ಹೋಗ್ಬೇಕಾದಾಗ ಈ ಮಾರ್ಗದಲ್ಲಿ ಬಂದು ಇವರ ಬಳಿ ದಾರಿಯನ್ನು ಕೇಳಿಬಿಟ್ಟು ಹೋದ ಅಂತಕ್ಕಂಥ ಪ್ರತೀತಿ ಇದೆ. ಅಷ್ಟು ಪ್ರಾಚೀನವಾದಂಥ ದೇವಸ್ಥಾನ. ಮೈಸೂರು ಎಂಬತಕ್ಕಂಥ ಹೆಸರೇ ಇರಲಿಲ್ಲ ನಗರಕ್ಕೆ, ಅದಕ್ಕಿಂತ ಪೂರ್ವದಲ್ಲಿದ್ದಂಥ ದೇವಸ್ಥಾನ. ಚಿನ್ನದ ಕೊಳಗ ಧಾರಣೆ ಮಾಡಿರುವಂತಹ ಶಿವಲಿಂಗನ ದರ್ಶನ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೆ ಅಂತ? ಶಿವನನ್ನು ದರ್ಶನ ಮಾಡಿದ್ರೆ ಪುಣ್ಯ ಸಿಗುತ್ತೆ. ಆದ್ರೆ ವಿಶೇಷವಾಗಿ ಚಿನ್ನದ ಕೊಳಗವನ್ನು ಧಾರಣೆ ಮಾಡಿರೋದ್ರಿಂದ ವಿಶೇಷ ಏನು ಅಂದ್ರೆ, ನಾವು ನರಮನುಷ್ಯರು, ನಮಗೆ ಈಶ್ವರನ ಲಿಂಗ ರೂಪದಲ್ಲಿ ಆತ ಪರಮಾತ್ಮನ ಕಂಡುಕೊಳ್ಳೋ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ. ಆದ್ರಿಂದ ಈ ರೀತಿಯ ಚಿನ್ನದ ಕೊಳಗದ ಧಾರಣೆಯಿಂದ ನಮಗೆ ಆತನ ಭಗವಂತನ ಕಣ್ಣು, ಮೂಗು ಇತ್ಯಾದಿ ಆಕಾರಗಳನ್ನು ಇದಾಗಿ ನಿರ್ಗುಣನಾಗಿರ್ತಕ್ಕಂಥ ಪರಮಾತ್ಮನನ್ನ ಸಗುಣ ರೂಪದಲ್ಲಿ ಕಂಡು ಮೋಕ್ಷಕ್ಕೆ ದಾರಿ, ನಿರ್ಗುಣ ರೂಪದಲ್ಲಿರ್ತಕ್ಕಂಥ ಪರಮಾತ್ಮನ ತಿಳ್ಕೊಳ್ಳೋ ದಾರಿ ಆಗುತ್ತೆ. ಓಪನ್ ಆಗಿರುತ್ತೆ ದೇವಸ್ಥಾನ 11ವರೆಗೂ ಓಪನ್ ಇರುತ್ತೆ. ಅದಾದ ನಂತರ ದೇವಸ್ಥಾನದ ಸಾರ್ವಜನಿಕರಿಗೆ ಎಂಟ್ರಿ ಇಲ್ಲ. ಅದೇ ಮಧ್ಯರಾತ್ರಿಯಲ್ಲಿ ಎಂದಿನಂತೆ ಶಿವರಾತ್ರಿ ಪೂಜೆ ನಡೆಯುತ್ತೆ. ಯಾವಾಗಲೂ ಪೂಜೆ. ಇದಿಷ್ಟು ಆ ದೇವಾಲಯದ ಅರ್ಚಕರ ಮಾತುಗಳು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಲ್ಲಿ ಕನ್ನಡ, ಮೈಸೂರು. ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ನಾಡಿನಾದ್ಯಂತ ಶಿವಲಿಂಗಕ್ಕೆ ಪೂಜೆಗಳನ್ನ ಮಾಡಲಾಗ್ತಾ ಇದೆ. ಶಿವನ ದರ್ಶನವನ್ನ ಭಕ್ತರು ಪಡೆದುಕೊಳ್ತಿದ್ದಾರೆ. ಶಿವನ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದೆ. ಮುಂಜಾನೆಯಿಂದಲೂ ಕೂಡ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದೆ. ಬೆಂಗಳೂರು, ಮೈಸೂರು, ಮಂಗಳೂರಲ್ಲಿ ಶಿವ ವೈಭವ ಮೇಳೈಸಿದೆ. ಸರತಿ ಸಾಲಿನಲ್ಲಿ ನಿಂತು ಭಕ್ತರು ಶಿವನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ.
ಇನ್ನು ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಶಿವರಾತ್ರಿ ಸಂಭ್ರಮ. ನಂಜುಂಡೇಶ್ವರನಿಗೆ ವಿಶೇಷ ಪೂಜಾ ಕೈಂಕರ್ಯ ನೆರವೇರ್ತಾ ಇದೆ. ರುದ್ರಾಭಿಷೇಕ, ಕುಂಕುಮಾರ್ಚನೆ, ವಿವಿಧ ದ್ರವ್ಯದಿಂದ ಅಭಿಷೇಕವನ್ನ ಮಾಡಲಾಗ್ತಾ ಇದೆ. ಸರತಿ ಸಾಲಿನಲ್ಲಿ ನಿಂತು ನಂಜುಂಡೇಶ್ವರನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ ಭಕ್ತರು. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಶಿವರಾತ್ರಿ ಸಂಭ್ರಮ ಮೇಳೈಸಿದೆ. ನಾಡಿನೆಲ್ಲೆಡೆ ಇವತ್ತು ಮಹಾಶಿವರಾತ್ರಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಮೈಸೂರಿನ ಅರಮನೆಯ ಆವರಣದಲ್ಲಿರುವಂತಹ ತ್ರಿಲೇಶ್ವರ ದೇವಾಲಯದಲ್ಲೂ ಕೂಡ ಇವತ್ತು ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದೆ. ನನಗೆ ಸದ್ಯ ದೇವಾಲಯದ ಆವರಣದ ಒಳಭಾಗದಲ್ಲಿದ್ದೇನೆ. ಈಗಾಗಲೇ ಸರತಿ ಸಾಲಲ್ಲಿ ಇವತ್ತು ಭಕ್ತಾದಿಗಳು ಶಿವಲಿಂಗನ ದರ್ಶನ ಮಾಡ್ತಾ ಇದ್ದಾರೆ. ಶಿವರಾತ್ರಿ ಹಬ್ಬದಂದು ಶಿವನ ದರ್ಶನ ಮಾಡಿದರೆ ನಿಜಕ್ಕೂ ಕೂಡ ಸಾಕಷ್ಟು ಒಳ್ಳೆಯದಾಗುತ್ತೆ ಎನ್ನುವಂತಹ ನಂಬಿಕೆಗಳಿದೆ. ಚಿನ್ನದ ಕೊಳಗವನ್ನ ಧಾರಣೆ ಮಾಡಲಾಗಿದೆ. ಶಿವಲಿಂಗಕ್ಕೆ ಚಿನ್ನದ ಮುಖವಾಡಲಾಗಿದೆ. ನಂತರದಲ್ಲಿ ನಿಜಕ್ಕೂ ಕೂಡ 1952ರಲ್ಲಿ ಏನು ಜಯಚಾಮರಾಜೇಂದ್ರ ಒಡೆಯರವರು ಈ ಒಂದು ದೇವಾಲಯಕ್ಕೆ ಏನು ಶ್ರೀಕಂಠ ನರಸಿಂಹ ಒಡೆಯರವರು ಹುಟ್ಟಿದ ನೆನಪಿನಾರ್ಥವನ್ನು ಕೊಟ್ಟಂತಹ ಕಾಳಿಗೆ ಹರಕೆ ರೂಪದಲ್ಲಿ ಕೊಟ್ಟಿರುವಂತಹ ಚಿನ್ನದ ಮುಖವಾಡ ಇದು. ವರ್ಷಕ್ಕೆ ಒಂದು ಬಾರಿಯಷ್ಟೇ ಈ ಒಂದು ಮುಖವಾಡವನ್ನ ಧಾರಣೆ ಮಾಡಲಾಗುತ್ತೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಈಗಾಗಲೇ ಚಿನ್ನದ ಕೊಳಗ ಏನಿದೆ ಅದರ ಮೇಲ್ಭಾಗದಲ್ಲಿ ಗಂಗೆಯ ಒಂದು ಫೋಟೋ ಇದಿರುವಂತ ಜೊತೆಗೆ ಅದರ ಪಕ್ಕದಲ್ಲಿರುವಂತದ್ದು ಕೂಡ ಏನೊಂದು ಅರ್ಧ ಚಂದ್ರವನ್ನು ಕೂಡ ಬೆಳ್ಳಿಯ ಇದರಲ್ಲಿ ಮಾಡಿರುವಂತದ್ದು ಬಹಳ ವಿಶೇಷದಲ್ಲಿ ಕೂಡಿರುವಂತಹ ಚಿನ್ನದ ಮುಖವಾಡ ಇದು. ಈಗಾಗಲೇ ಗಂಗೆಯ ಪ್ರತಿಮೆಯನ್ನು ಕೂಡ ಮೇಲ್ಭಾಗದಲ್ಲಿ ಶಿವನ ಮೇಲ್ಭಾಗದಲ್ಲಿ ಇಡಲಾಗಿದೆ. ಜೊತೆಗೆ ಸುತ್ತಲೂ ಕೂಡ ವಿಶೇಷವಾದಂತಹ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ. ಇನ್ನು ಇವತ್ತಿನ ಪೂಜೆಯ ಬಗ್ಗೆ ಎಲ್ಲದರ ಬಗ್ಗೆ ಮಾತಾಡೋದ್ರ ಜೊತೆಗೆ ದೇವಾಲಯದ ಅರ್ಚಕರಾದ ಸ್ಕಂದ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಇವತ್ತು ಏನೇನು ಪೂಜೆಗಳು ನೆರವೇರುತ್ತೆ ಇವತ್ತು? ವಾಗರ್ತಾಯೋ ಸಂಪ್ರಾಪ್ತೋ ವಾಗರ್ತ ಪ್ರತಿಪತ್ತಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರು. ವಿಶೇಷವಾಗಿ ಮೈಸೂರಿನಲ್ಲಿ ಶಿವರಾತ್ರಿ ವಿಶೇಷ. ಅದರಲ್ಲೂ ಅರಮನೆ ಕೋಟೆಯಲ್ಲಿರತಕ್ಕಂಥ ತ್ರಿನೇಶ್ವರನ ದರ್ಶನ ಬಹಳ ಪುಣ್ಯಕರವಾದದ್ದು. ಚತುರ್ಯುಗ ರಾಮಾಯಣ ಕಾಲದಲ್ಲಿ ರಾಮನಿಗೆ ಲಂಕೆಗೆ ಹೋಗಲಿಕ್ಕೆ ಅಂಜುಮಂತನಿಗೆ ದಾರಿಯನ್ನು ಹೇಳಿದ ಜಾಗ ಇದು. ಈ ಕ್ಷೇತ್ರದಲ್ಲಿ ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಳಿಗ್ಗೆ ತ್ರಿನೇಶ್ವರ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಲಘುನ್ಯಾಸಪೂರ್ವಕವಾಗಿ ಏಕವಾರ ರುದ್ರಾಭಿಷೇಕ ಆಗಿ ದೀಪಾರಾಧನೆಗಳಾಗಿದೆ. ಇಂದಿನ ನಿತ್ಯ ಪೂಜೆ ಆಗಿದೆ. ಸಂಜೆ 4:15 ಜಾವಗಳ ಪೂಜೆ ಮುಖ್ಯ ಶುರುವಾಗುತ್ತೆ. ಶಿವರಾತ್ರಿಯಲ್ಲಿ ರಾತ್ರಿ ಕಾಲ 12 ಗಂಟೆ ಕಾಲದಲ್ಲಿ ಮೂರು ಭಾಗವನ್ನಾಗಿ 4 ಭಾಗ ಮಾಡಿದಾಗ 3 ಗಂಟೆ ಬಿಡುತ್ತೆ. ಅಂದ್ರೆ 4 ಜಾವಗಳ ಪೂಜೆ ವಿಶೇಷವಾದ ಪೂಜೆ ನಡೆಯುತ್ತೆ. ಇವತ್ತು ಮನೆಯಲ್ಲಿ ಪೂಜೆ ಮಾಡುವಂತವ್ರು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತ? ಈಶ್ವರನಿಗೆ ಮುಖ್ಯವಾಗಿ ಪ್ರೀತವಾದಂತದ್ದು ಬಿಲ್ವಪತ್ರೆ. ಈಶ್ವರನಿಗೆ ನಿಮ್ಮ ಮನೆಯಲ್ಲಿ ಹೇಗೆ ಶಕ್ತಿ ಇದೆಯೋ ಆ ರೀತಿಯಾಗಿ ಈಶ್ವರನಿಗೊಂದು ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡಿದ್ರೆ ಸಾಕಂತೆ ಭಗವಂತ ಒಲಿದು ಬಿಡ್ತಾನೆ. ಆ ಈಶ್ವರನಿಗೆ ಯಾವ ಪತ್ರೆ ಆಗುತ್ತೋ ಆ ಪತ್ರೆಯಲ್ಲಿ ಈಶ್ವರನನ್ನ ಅರ್ಚನೆ ಮಾಡಿ, ಕೈಲಾದ್ರೆ ಹಾಲು, ಇಲ್ಲ ಬರೀ ನೀರಿನಿಂದಲೇ, ನೀರು ಸಹ ಈಶ್ವರನ ಪ್ರೀತಿ. ಯಾವುದು ನಮಗೆ ಭಕ್ತಿಯಿಂದ ಏನನ್ನು ಸಮರ್ಪಣೆ ಮಾಡ್ತೀವೋ ಭಗವಂತ ಅದನ್ನು ತಗೋತಾನೆ. ನಮ್ಮ ಕೈಲಾದ ಶಕ್ತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಪೂಜೆ ಮಾಡಿದ್ರು ಭಗವಂತ ತಗೋತಾನೆ. ಈ ಅರಮನೆ ಆವರಣದಲ್ಲಿರುವಂತಹ ತ್ರಿಲೇಶ್ವರ ದೇವಾಲಯದ ಇತಿಹಾಸದ ಬಗ್ಗೆ ಹೇಳೋದಾದ್ರೆ, ಇದು ಪೂರ್ವದಲ್ಲಿ ನಾವು ಓದಬೇಕಾದ್ರೆ ರಾಮಾಯಣ ಕಾಲಕ್ಕೆ ಹೋಗ್ಬೇಕಾಗತ್ತೆ. ರಾಮಾಯಣ ಕಾಲದಲ್ಲಿ ತೃಣಬಿಂದು ಮಹರ್ಷಿಗಳು ಎಂಬತಕ್ಕಂಥ ಉಲ್ಲೇಖ ಬರುತ್ತೆ. ಆನಂದ ರಾಮಾಯಣ ಗ್ರಂಥದಲ್ಲಿ ನಮಗೆ ಅವರ ಆಧಾರ ಸಿಗುತ್ತೆ. ಅದರ ಪ್ರಕಾರವಾಗಿ ಅವರು ಈ ದೊಡ್ಡ ಕೆರೆ ಏನಿದೆಯೋ ಆ ಕೆರೆಯಲ್ಲಿ ಅವರು ಆಶ್ರಯ ತಗೊಂಡು ಈಶ್ವರನ ಸಾಕ್ಷಾತ್ಕಾರ ಪಡ್ಕೊಂಡಿರ್ತಾರೆ. ಅವರು ಲಂಕೆಗೆ ಹನುಮಂತ ಹೋಗ್ಬೇಕಾದಾಗ ಈ ಮಾರ್ಗದಲ್ಲಿ ಬಂದು ಇವರ ಬಳಿ ದಾರಿಯನ್ನು ಕೇಳಿಬಿಟ್ಟು ಹೋದ ಅಂತಕ್ಕಂಥ ಪ್ರತೀತಿ ಇದೆ. ಅಷ್ಟು ಪ್ರಾಚೀನವಾದಂಥ ದೇವಸ್ಥಾನ. ಮೈಸೂರು ಎಂಬತಕ್ಕಂಥ ಹೆಸರೇ ಇರಲಿಲ್ಲ ನಗರಕ್ಕೆ, ಅದಕ್ಕಿಂತ ಪೂರ್ವದಲ್ಲಿ ಇದ್ದಂಥ ದೇವಸ್ಥಾನ. ಚಿನ್ನದ ಕೊಳಗ ಧಾರಣೆ ಮಾಡಿರುವಂತಹ ಶಿವಲಿಂಗನ ದರ್ಶನ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೆ ಅಂತ? ಶಿವನನ್ನು ದರ್ಶನ ಮಾಡಿದ್ರೆ ಪುಣ್ಯ ಸಿಗುತ್ತೆ. ಆದ್ರೆ ವಿಶೇಷವಾಗಿ ಚಿನ್ನದ ಕೊಳಗವನ್ನು ಧಾರಣೆ ಮಾಡಿರೋದ್ರಿಂದ ವಿಶೇಷ ಏನು ಅಂದ್ರೆ, ನಾವು ನರಮನುಷ್ಯರು, ನಮಗೆ ಈಶ್ವರನ ಲಿಂಗ ರೂಪದಲ್ಲಿ ಆತ ಪರಮಾತ್ಮನ ಕಂಡುಕೊಳ್ಳೋ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ. ಆದ್ರಿಂದ ಈ ರೀತಿಯ ಚಿನ್ನದ ಕೊಳಗದ ಧಾರಣೆಯಿಂದ ನಮಗೆ ಆತನ ಭಗವಂತನ ಕಣ್ಣು, ಮೂಗು ಇತ್ಯಾದಿ ಆಕಾರಗಳನ್ನು ಇದಾಗಿ ನಿರ್ಗುಣನಾಗಿರ್ತಕ್ಕಂಥ ಪರಮಾತ್ಮನನ್ನ ಸಗುಣ ರೂಪದಲ್ಲಿ ಕಂಡು ಮೋಕ್ಷಕ್ಕೆ ದಾರಿ, ನಿರ್ಗುಣ ರೂಪದಲ್ಲಿರ್ತಕ್ಕಂಥ ಪರಮಾತ್ಮನ ತಿಳ್ಕೊಳ್ಳೋ ದಾರಿ ಆಗುತ್ತೆ. ಓಪನ್ ಆಗಿರುತ್ತೆ ದೇವಸ್ಥಾನ 11ವರೆಗೂ ಓಪನ್ ಇರುತ್ತೆ. ಅದಾದ ನಂತರ ದೇವಸ್ಥಾನದ ಸಾರ್ವಜನಿಕರಿಗೆ ಎಂಟ್ರಿ ಇಲ್ಲ. ಅದೇ ಮಧ್ಯರಾತ್ರಿಯಲ್ಲಿ ಎಂದಿನಂತೆ ಶಿವರಾತ್ರಿ ಪೂಜೆ ನಡೆಯುತ್ತೆ. ಯಾವಾಗಲೂ ಪೂಜೆ. ಇದಿಷ್ಟು ಆ ದೇವಾಲಯದ ಅರ್ಚಕರ ಮಾತುಗಳು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಲ್ಲಿ, ಕನ್ನಡ, ಮೈಸೂರು.